ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಎಂದ್ರ ಬಗ್ಗೆ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿನೇ ತಿಳ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತ ಹೇಳ್ತೀನಿ. ಸ್ಕಿಪ್ ಮಾಡದೆ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆಗಲೇ ನಿಮಗೂ ಗೊತ್ತಾಗೋದು ಲೈಕ್ ಎಲ್ಲರೂ ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಲಕ್ಷ ಅರ್ನ್ ಮಾಡ್ಬೋದು ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಆವಾಗ ನೀವು ಸಹ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಎಷ್ಟೊಂದು ಲಕ್ಷನ ಅರ್ನ್ ಮಾಡ್ಬೋದು ನೀವೂ. ಸೊ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ನಾನು ಫಸ್ಟ್ ಟಾಪಿಕ್ಗೆ ಜಂಪ್ ಆಗ್ತೀನಿ. ಯಾವುದೇ ಡ್ರ್ಯಾಗ್ ಮಾಡೋದು ಬೇಡ. ಸೊ ಫುಲ್ ಮಾಹಿತಿ ಕೊಡ್ತೀನಿ, ಯಾರ್ಯಾರು ವರ್ಕ್ ಮಾಡ್ಬೋದು ಆ್ಯಂಡ್ ಯಾವ ಟೈಮಲ್ಲಿ ವರ್ಕ್ ಮಾಡಬೇಕು, ಎಷ್ಟು ಗಂಟೆ ವರ್ಕ್ ಮಾಡಬೇಕು, ಏನಿದ್ರ ಕತೆ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಯಾರು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಅನ್ನೋದಾದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಆಲ್ಮೋಸ್ಟ್ 8 hours ಯಾರು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾರೆ ಅವರು ಸಹ ಯಾವುದಾದ್ರು ಪಾರ್ಟ್ ಟೈಮ್ ಇದ್ದರೆ ನಾವು ವರ್ಕ್ ಮಾಡೋಣ, ಎಕ್ಸ್ಟ್ರಾ ಅರ್ನಿಂಗ್ ಮಾಡೋಣ ಅಂತಲೇ ಹುಡುಕ್ತಾ ಇರ್ತಾರೆ. ಆ್ಯಂಡ್ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ, ಪಾರ್ಟ್ ಟೈಮ್ ಕೆಲಸ ಇದ್ದರೆ ಹೇಳಿ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದನ್ನ ನಾವು ಸಾಕಷ್ಟು ನೋಡಿರ್ತೀವಿ, ಎಲ್ಲ ಕಡೆನೂ ನೋಡಿರ್ತೀವಿ. ಇವಾಗ ನನಗೆ ತೊಗೊಳ್ಳಿ, ಇವಾಗ ನಾನು ಆಫೀಸ್ ಕೆಲಸ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಜರ್ನಿ ಸಮೇತ ಆಫೀಸ್ ಕೆಲಸ ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ 12 to 13 hours ಆಗುತ್ತೆ ನನಗೆ. ಬಟ್ ಆದ್ರೂ ನಾನು ಪಾರ್ಟ್ ಟೈಮ್ ಯಾವುದಾದ್ರು ಅರ್ನಿಂಗ್ ಮಾಡ್ಬೋದು ಅನ್ನೋದಾದರೆ ಆಬ್ವಿಯಸ್ಲಿ ನಾನು ಮಾಡೋದಕ್ಕೆ ಒಪ್ಕೋತೀನಿ. ಅದರಿಂದ ಇನ್ಕಮ್ ಬರುತ್ತೆ ಅನ್ನೋದಾದರೆ ಯಾರು ತಾನೇ ಒಪ್ಕೊಳ್ಳೋದಿಲ್ಲ. ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಮನೇಲೇ ಕೂತ್ಕೊಂಡು ನಮ್ಮ ಇಷ್ಟ ಬಂದಿರೋ ಟೈಮಲ್ಲಿ ನಾವು ಮಾಡ್ಬೋದು ಅನ್ನೋದಾದರೆ ಯಾರು ತಾನೇ ಬಿಟ್ಕೊಡ್ತಾರೆ. ಸೊ ಆಬ್ವಿಯಸ್ಲಿ ನಾವು ಮಾಡ್ತೀವಿ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಆ್ಯಂಡ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸೊ ಮೊದಲಿಗೆ ಯಾರ್ಯಾರು ಈ ಕೆಲಸನ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಯಾರು ಬೇಕಾದರೂ ಮಾಡ್ಬೋದು. ಇಂಥವರೇ ಮಾಡಬೇಕು, ಎಜುಕೇಟೆಡೇ ಮಾಡಬೇಕು, ಅನ್ಎಜುಕೇಟೆಡ್ ಮಾಡೋ ಹಾಗಿಲ್ಲ, ಆ್ಯಂಡ್ ಇಷ್ಟೇ ಓದಿರಬೇಕು, ಆ ಥರ ಯಾವುದೇ ಕಂಡೀಷನ್ಸ್ ಇಲ್ಲ ಇದಕ್ಕೆ. ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು ಆ್ಯಂಡ್ ಆ ಮೊಬೈಲಲ್ಲಿ ಡೇಟಾ ಇರಬೇಕು ಅಷ್ಟೇ. ಜಸ್ಟ್ ಇವೆರಡು ಇದ್ದರೆ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಮತ್ತು ಏನು ವರ್ಕು ಅನ್ನೋದಾದರೆ ಸಿಂಪಲ್ಲು ಕ್ಯಾಪ್ಚರ್ ರೈಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಎಜುಕೇಟೆಡ್ ಆಗಿದ್ದರೆ ಕ್ಯಾಪ್ಚರ್ ರೈಟಿಂಗ್ ಅಂದರೆ ಏನು ಅಂತ ಗೊತ್ತಾಗ್ಬಿಡುತ್ತೆ, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಾಗೋದಿಲ್ಲ. ಕ್ಯಾಪ್ಚರ್ ರೈಟಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಅದೇನಂದರೆ ಜಸ್ಟ್ ಅಲ್ಲಿ ಮೇಲೆ ಒಂದು 5-6 ಲೆಟರ್ಸ್ ಆಗಲಿ ಇಲ್ಲ ನಂಬರ್ಸ್ ಆಗಲಿ ಕೊಟ್ಟಿರ್ತಾರೆ. ಇವಾಗ 1 2 3 4 5 ಆ ಥರ ಕೊಟ್ಟಿರ್ತಾರೆ. ಅದನ್ನೇ ನಾವು ಇಲ್ಲಿ ಬರಿಬೇಕಾಗತ್ತೆ, ಲೈಕ್ ಟೈಪ್ ಮಾಡಬೇಕಾಗುತ್ತೆ ಮೊಬೈಲಲ್ಲಿ 1 2 3 4 5 ಅಂತ ಹೇಳ್ಬಿಟ್ಟು. ಇಲ್ಲ ಮೇಲೆ ಏನಾದರೂ ABCD ಕೊಟ್ಟಿದ್ರೆ ನಾವು ಕೆಳಗಡೆನೂ ABCD ಅಂತ ಟೈಪ್ ಮಾಡಬೇಕು, ಯಾವುದೇ ಮಿಸ್ಟೇಕ್ ಇಲ್ಲದೆ. ಲೈಕ್ ಯಾವುದೇ ಮಿಸ್ಟೇಕ್ ಇಲ್ಲದೆ ನಾವು ಟೈಪ್ ಮಾಡಿದ್ರೆ ಅದನ್ನು ಕ್ಯಾಪ್ಚರ್ ರೈಟಿಂಗ್ ಅಂತ ಕರೀತಾರೆ. ಸೊ ಮಿಸ್ಟೇಕ್ ಮಾಡೋಂಗಿಲ್ಲ, ಇದು ಕ್ಯಾಪ್ಚರ್ ರೈಟಿಂಗ್. ಸೊ ಈ ವರ್ಕ್ ಬಂದ್ಬಿಟ್ಟು ಕ್ಯಾಪ್ಚರ್ ರೈಟಿಂಗ್ ಆಗಿರುತ್ತೆ. ಸಿಂಪಲ್, ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಯಾವುದೇ ಮಿಸ್ಟೇಕ್ ಇಲ್ಲದೆ ನಾವು ಅದನ್ನ ಟೈಪ್ ಮಾಡಬೇಕು ಅಷ್ಟೇ. ವರ್ಕ್ ಸಿಂಪಲ್. ಕೇಳ್ತಾ ಇದ್ರೇ ಎಷ್ಟು ಈಸಿ ಅಂತ ಅನ್ಸೋದಲ್ಲ. ಸೊ ಇಷ್ಟೇ. ಸೊ ನೆಕ್ಸ್ಟ್ ಯಾವ ಟೈಮಲ್ಲಿ ವರ್ಕ್ ಮಾಡ್ಬೋದು, ಇದೇ ಥರ ಟೈಮ್ ಅಂತ ಏನೂ ಇಲ್ಲ. ಆ್ಯಂಡ್ ಇಷ್ಟು ಅವರಲ್ಲೇ ಮುಗಿಸ್ಕೊಬೇಕು ಅನ್ನೋದು ಯಾವುದೇ ಟಾರ್ಗೆಟ್ ಇಲ್ಲ. 24 ಗಂಟೆ ಒಳಗಡೆ ನೀವು 24 ಗಂಟೆನೂ ವರ್ಕ್ ಮಾಡ್ಬೋದು. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, 1 hour ನಾನು ಕೆಲಸ ಮಾಡೋಕ್ಕಾಗತ್ತೆ ಅಂದರೆ 1 hour ಮಾಡ್ಬೋದು. ಇಲ್ಲ ನನ್ನ ಕೈಯಲ್ಲಿ ½ an hour ಕೆಲಸ ಮಾಡೋಕ್ಕಾಗತ್ತೆ ಅಂದರೆ ½ an hour ಕೆಲಸ ಮಾಡ್ಬೋದು. ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಸೊ ಆಲ್ಮೋಸ್ಟ್ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಇದ್ರದ್ದು ಕಂಡೀಷನ್ಸ್ ಯಾವ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಯಾವ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೀಗೆ ಹೇಳ್ತೀನಿ. ಅರ್ನ್ ಈಸಿ 24, ಈ ಆ್ಯಪ್ ಹೆಸರು ಅರ್ನ್ ಈಸಿ 24 ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಷ್ಟೊಂದು ಜನ ನೀವೇನಾದರೂ ಇನ್ಸ್ಟಾಗ್ರಾಮ್ ಇಲ್ಲ ರೀಲ್ಸ್ ಏನಾದರೂ ಸ್ಕ್ರಾಲ್ ಮಾಡೋರಾಗಿದ್ದರೆ, ರೆಗ್ಯುಲರ್ ಆಗಿ ಇದನ್ನು ಸ್ಕ್ರಾಲ್ ಮಾಡಿ ನೋಡೋರಾಗಿದ್ದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅರ್ನ್ ಈಸಿ 24 ಅನ್ನೋ ಆ್ಯಪ್ ಬಗ್ಗೆ. ಸೊ ಎಲ್ಲರೂ ಈ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಯಾರ್ಯಾರು ಇದನ್ನ ಫಾಲೋ ಅಪ್ ಆಗಿರಲ್ಲ, ಇಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಲೆಸ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವರಿಗೆ ಗೊತ್ತಿರೋದಿಲ್ಲ ಈ ಆ್ಯಪ್ ಬಗ್ಗೆ. ಬಟ್ ಮಿಕ್ದವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲರೂ ಈ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನೀವು ಸಹ ನಾನು ಅರ್ನ್ ಮಾಡಿದ್ದೀನಿ, ಈ ಥರ ನಾನು ಇಷ್ಟು ಲಕ್ಷ ಸಾವಿರ ಅರ್ನ್ ಮಾಡಿದ್ದೀನಿ, ಈ ಥರ ನಾನು ಇದರಿಂದ ಎಕ್ಸ್ಟ್ರಾ ಇನ್ಕಮ್ ಪಡ್ಕೊಂಡೆ, ನಾನು ಇದನ್ನು ತೊಗೊಂಡೆ ಅಂತ ಹೇಳ್ಬಿಟ್ಟು ಎಲ್ಲನೂ
ಎಲ್ಲನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಸಹ ಇದ್ರ ಬಗ್ಗೆನೇ ಮಾಹಿತಿ ಕೊಡೋದಕ್ಕೆ ಹೋಗ್ತಾ ಇರೋದು. ನಾನು ಇವಾಗ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಆವಾಗ ಫುಲ್ ಕ್ಲಾರಿಟಿ ಆಗಿ ಗೊತ್ತಾಗುತ್ತೆ. ವಿತ್ ಪ್ರೂಫ್ ನಾನು ತೋರಿಸ್ತೇನೆ ನೀವು ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಓಕೆ, ಏನೇನೆಲ್ಲ ಅಂತ ಹೇಳಿದ್ದೀನಿ. ಸೊ ಈ ಆ್ಯಪ್ ಜಸ್ಟ್ ನಾವು ಯಾರಾದರೂ ಲಿಂಕ್ ಕಳಿಸಿದ್ರು ಸಹ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಲಿಂಕ್ ಇಲ್ಲ ಅನ್ನೋದಾದರೆ ನೀವು ಜಸ್ಟ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅರ್ನ್ ಈಸಿ 24 ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಪ್ಲೇಸ್ಟೋರಲ್ಲೇ ಸಿಕ್ಬಿಡುತ್ತೆ. ಸೊ ಪ್ಲೇಸ್ಟೋರಿಂದನೂ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬೋದು. ನಿಮಗೆ ಡೌನ್ಲೋಡ್ ಮಾಡಿದ್ಮೇಲೆ ನಾನು ಇನ್ನೊಂದು ಮೊಬೈಲಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಇಂಟರ್ಫೇಸ್ ಅನ್ನೋದು ಮೊದಲಿಗೆ ನೀವೇನು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡೋದು ಏನು ಕೇಳೋದಿಲ್ಲ. ಜಸ್ಟ್ ಓಪನ್ ಮಾಡಿದ ತಕ್ಷಣವೇ ಡೆಮೋ ವರ್ಕ್ ಅಂತ ಬರುತ್ತೆ. ಈ ಥರದ್ದು ಒಂದು ಇಂಟರ್ಫೇಸ್ ಬರುತ್ತೆ, ಡೆಮೋ ವರ್ಕ್ ಅಂತ ಹೇಳ್ಬಿಟ್ಟು. ಇದೇನು ಅನ್ನೋದಾದರೆ ನಾವೇನಾದರೂ ಟ್ರೈ ಡೆಮೋ ವರ್ಕ್ ಅಂತ ಇಲ್ಲಿ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಇವಾಗ ಏನು ಹೇಳಿದೆ, ಕ್ಯಾಪ್ಚರ್ ವರ್ಕ್ ಅಂತ ಹೇಳ್ಬಿಟ್ಟು 1 2 3 4 ಅಂತ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಕರೆಕ್ಟಾಗಿ ಅದನ್ನೇ ಟೈಪ್ ಮಾಡಬೇಕು. ಸೊ ಆ ಥರದ್ದೊಂದು ಸ್ಕ್ರೀನ್ ಬರುತ್ತೆ ನೋಡಿ, ಈ ಥರದ್ದೊಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಏನು ನಂಬರ್ ಬಂದಿದೆ ಆ ನಂಬರ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಷ್ಟೇ ಕೆಲಸ ಇರೋದು, ಸಿಂಪಲ್ಲು. ಸೊ ಇದೊಂದು 3-4 ಬರುತ್ತೆ. ಬಿಕಾಸ್ ಇದು ಟ್ರೈ ಡೆಮೋ, ನಾವು ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ, ಯಾವ ಥರ ವರ್ಕ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇದಾಗುತ್ತೆ. ಸೊ ಇದು ಜಸ್ಟ್ ಟ್ರೈ ಡೆಮೋ. ನಾವು ಇದು ಮಾಡೋದ್ರಿಂದ ನಾವು ಯಾವುದೇ ಅರ್ನ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಾದಮೇಲೆ ಇರೋದು ಏನು ಕತೆ ಅಂತ ಹೇಳ್ಬಿಟ್ಟು, ಸೊ ಇವ್ರು ಹೇಳೋ ಪ್ರಕಾರ ಇವ್ರ ಹತ್ರ ಪ್ಲ್ಯಾನ್ಸ್ ಇದ್ದಾವೆ. 3 ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಇದ್ದಾವೆ. ಈ ಪ್ಲ್ಯಾನ್ ಅಂದರೆ ಏನಪ್ಪ ಅನ್ನೋದಾದರೆ, ಇವಾಗ ನಾವು ಡೇಟಾ ಪ್ಲ್ಯಾನ್ ಯಾವ ಥರ ಹಾಕಿಸ್ಕೋತೀವಿ ಸೇಮ್ ಅದೇ ಥರನೇ ಇದನ್ನು ಒಂದು ಗೋಲ್ಡ್, ಸಿಲ್ವರ್ ಆ್ಯಂಡ್ ಪ್ಲ್ಯಾಟಿನಮ್ ಇವ್ರ ಹತ್ರ 3 ಪ್ಲ್ಯಾನ್ಸ್ ಇದ್ದಾವೆ. ಈ 3 ಪ್ಲ್ಯಾನ್ಸ್ಗೆ ನಮ್ಗೆ ಯಾವ ಪ್ಲ್ಯಾನ್ ಸೂಟಬಲ್ ಆ ಪ್ಲ್ಯಾನ್ಸ್ಗೆ ನಾವು ಕಾಸು ಕೊಟ್ಟು ನಾವು ಹಾಕ್ಸ್ಕೋಬೇಕಾಗತ್ತೆ. ಸೊ ಈ 3 ಪ್ಲ್ಯಾನ್ಸ್ ಬಗ್ಗೆನೂ ನಾನು ಹೇಳ್ತೀನಿ, ಆಮೇಲೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಾವು ಗೋಲ್ಡ್ ಪ್ಲ್ಯಾನ್ ಬಗ್ಗೆ ನೋಡೋಣ. ಗೋಲ್ಡ್ ಪ್ಲ್ಯಾನ್, ಸೊ ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ನೀವೇನಾದ್ರು ಕ್ಲಿಯರಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಓದಬೇಕು ಅನ್ನೋ ನಾನು ಇವಾಗೆಲ್ಲ ಹೇಳ್ತೀನಿ. ನೀವು ಆದ್ರೂ ನೀವು ಕಣ್ಣಾರೆ ನೋಡಬೇಕು, ಓದಬೇಕು ಅನ್ನೋದಾದರೆ ಸ್ಕ್ರೀನ್ಶಾಟ್ ಸಹ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಬೋದು ನನ್ನ ವಿಡಿಯೋ ಎಂಡಲ್ಲಿ. ಸೊ ಪೂರ್ತಿ ವಿಡಿಯೋ ನೋಡಿ. ಸೊ ಗೋಲ್ಡ್ ಪ್ಲ್ಯಾನ್ ಅನ್ನೋದೇನು ಅನ್ನೋದಾದರೆ, ಇದು 500 ರೂಪೀಸ್, 499 ರೂಪೀಸ್ ಮತ್ತು ರೀಫಂಡಬಲ್ ಅಂತಲೂ ಹೇಳ್ತಿದ್ದಾರೆ. ಸೊ ಮೊದಲಿಗೆ ನಾವು ಈ ಪ್ಲ್ಯಾನ್ ತೊಗೊಬೇಕಾಗತ್ತೆ. ಸೊ ಗೋಲ್ಡ್ ಪ್ಲ್ಯಾನ್ಗೆ 500 ರೂಪೀಸ್, 499 ರೂಪೀಸ್ ನಾವು ಪೇ ಮಾಡಬೇಕಾಗತ್ತೆ. ಸೊ ಈ ಪೇ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಮತ್ತು ಅನ್ಲಿಮಿಟೆಡ್ ಅರ್ನಿಂಗ್. ನೀವು 1 ಲಕ್ಷನೇ ಅರ್ನ್ ಮಾಡೋಕ್ಕಾಗುತ್ತೆ, 10,000ನೇ ಅರ್ನ್ ಮಾಡೋಕ್ಕಾಗುತ್ತೆ ಅನ್ನೋದೇನೂ ಇರಲ್ಲ. ನೀವು ಲಕ್ಷಗಟ್ಟಲೆ ಅರ್ನ್ ಮಾಡ್ಬೋದು ಈ ಆ್ಯಪಿಂದ. ಅನ್ಲಿಮಿಟೆಡ್ ಕ್ಯಾಪ್ಚಾ, ಹಂಗಂದರೆ ಕ್ಯಾಪ್ಚಾ ಅವ್ರು ಕಳಿಸ್ತಾನೇ ಇರ್ತಾರೆ, ನೀವು ಟೈಪ್ ಮಾಡ್ತಾನೇ ಇರಬೇಕು. ಲೈಕ್ ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು ಫ್ರೀ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ವರ್ಕ್ ಟೈಮಿಂಗ್ಸ್ 24 ಅವರ್ಸಲ್ಲಿ ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಅನ್ನೋದಾದರೆ, ಇವಾಗ ಎಷ್ಟು ಕ್ಯಾಪ್ಚಾ ಟೈಪ್ ಮಾಡಿದ್ರೆ ಎಷ್ಟು ರೂಪಾಯಿ ಬರುತ್ತೆ, ಅದೇ ಮೇನಾಗಿ ಬೇಕಾಗಿರೋದಲ್ವ ನಮಗೆ ಡೀಟೇಲ್ಸು. ಸೊ ಅವ್ರು ಹೇಳೋ ಪ್ರಕಾರ 1500 ಕ್ಯಾಪ್ಚಾ ನಾವು ಟೈಪ್ ಮಾಡಿದ್ರೆ 75 ರೂಪೀಸ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? 1500 ಕ್ಯಾಪ್ಚಾ ನಾವು ಟೈಪ್ ಮಾಡಿದ್ರೆ 75 ರೂಪೀಸ್ ನಮಗೆ ಪೇ ಮಾಡ್ತಾರೆ. ಸೊ ಗೋಲ್ಡ್ ಪ್ಲ್ಯಾನಲ್ಲಿ ಬಂದುಬಿಟ್ಟು ಇದೆಷ್ಟೂ ಇರೋದು, ನಾವು 500 ರೂಪೀಸ್ ಕೊಟ್ಟು ನಾವೇನಾದರೂ ಈ ಪ್ಲ್ಯಾನ್ ತೊಗೊಂಡಿದ್ದೀವಿ ಅನ್ನೋದಾದರೆ 1500 ಕ್ಯಾಪ್ಚಾಗೆ 75 ರೂಪೀಸ್ ನಮಗೆ ಪೇ ಮಾಡ್ತಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ಲ್ಯಾಟಿನಮ್ ಬಗ್ಗೆ ಹೇಳ್ತೀನಿ. ಪ್ಲ್ಯಾಟಿನಮ್ ಪ್ಲ್ಯಾನ್ ಬಂದುಬಿಟ್ಟು 999 1000 ರೂಪೀಸ್ ಆಗುತ್ತೆ. ಇದು ಸಹ ರೀಫಂಡಬಲ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಏನೇನೆಲ್ಲ ಇದೆ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಸೇಮ್ ಅದರಲ್ಲಿ ಏನಿತ್ತು ಅದೇ ಥರನೇ, ಲೈಫ್ ಟೈಮ್ ವ್ಯಾಲಿಡಿಟಿ, ಅನ್ಲಿಮಿಟೆಡ್ ಅರ್ನಿಂಗ್, ಅನ್ಲಿಮಿಟೆಡ್ ಕ್ಯಾಪ್ಚಾ, 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ನೀವು ವರ್ಕ್ ಮಾಡ್ಬೋದು. ಸೊ ಇದರಲ್ಲಿ ಎಷ್ಟು ಕ್ಯಾಪ್ಚಾ ಟೈಪ್ ಮಾಡಿದ್ರೆ ಎಷ್ಟು ರೂಪಾಯಿ ಅನ್ನೋದಾದರೆ, ಇದರಲ್ಲಿ 1000 ಕ್ಯಾಪ್ಚಾ ಟೈಪ್ ಮಾಡಿದ್ರೆ ಸಾಕು 75 ರೂಪೀಸ್ ಅವ್ರು ಪೇ ಮಾಡ್ತಾರೆ. ಸೊ ಗೋಲ್ಡಲ್ಲಿ ಏನಾಗಿತ್ತು, 1500 ನೀವು ಕ್ಯಾಪ್ಚಾ ಟೈಪ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ 75 ರೂಪೀಸ್ ಪೇ ಮಾಡ್ತಾಯಿದ್ರು. ಬಟ್ ಇದರಲ್ಲಿ ಜಸ್ಟ್ 1000 ಕ್ಯಾಪ್ಚಾ ಟೈಪ್ ಮಾಡಿದ್ರೆ ನಿಮಗೆ 75 ರೂಪೀಸ್ ಬರುತ್ತೆ. ಸೊ ಈ ಪ್ಲ್ಯಾನ್ ಬಗ್ಗೆನೂ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಸಿಲ್ವರ್ ಪ್ಲಸ್, ಇದಕ್ಕೆ ಯಾರೂ ಹೋಗೋದಿಲ್ಲ ಮೇನಾಗಿ ಅಂತ ಅನ್ಕೋತೀನಿ. ಬಿಕಾಸ್ ಇದು 4000 ರೂಪೀಸ್ ಆಗುತ್ತೆ. ಬಟ್ ಇದ್ರ ಬಗ್ಗೆನೂ ಆಲ್ ಡೀಟೇಲ್ಸ್ ಸೇಮ್, ಲೈಫ್ ಟೈಮ್ ವ್ಯಾಲಿಡಿಟಿ, ಅನ್ಲಿಮಿಟೆಡ್ ಅರ್ನಿಂಗ್, ಅನ್ಲಿಮಿಟೆಡ್ ಕ್ಯಾಪ್ಚಾ, 24 ಅವರ್ಸಲ್ಲಿ ಯಾವಾಗಾದರೂ ವರ್ಕ್ ಮಾಡ್ಬೋದು. ಬಟ್ 2000 ಕ್ಯಾಪ್ಚಾಗೆ 75 ರೂಪೀಸ್ ಕೊಡ್ತಾರೆ. ಸೊ ಇದೇನು ಸೂಟಬಲ್ ಆಗಲ್ಲ ಅಂತ ಅನ್ಕೋತೀನಿ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದು ಬೇಡ. ಸೊ ಕಮ್ಮಿ ಪ್ರೈಸ್ ಏನಿದೆ, ಜನಗಳು ಆಬ್ವಿಯಸ್ಲಿ ಜಾಸ್ತಿ ಪ್ರೈಸ್ ಎಲ್ಲ ಕೊಟ್ಟು ಹೋಗೋದಿಲ್ಲ. ಸೊ ಕಮ್ಮಿ ಪ್ರೈಸ್ ಬಗ್ಗೆನೇ ನಾವು ಮಾತಾಡೋಣ.
ಸೊ ಗೋಲ್ಡ್ ಪ್ಲ್ಯಾನ್ ನಾವು ಇವಾಗ ನೋಡಿರೋದ್ರಲ್ಲಿ ಗೋಲ್ಡ್ ಪ್ಲ್ಯಾನ್ ಒಂದೇ 500 ರುಪೀಸ್ ನಮಗೆ ಹಾಕ್ತಾ ಇರೋದು. ಸೊ ನಾವು 500 ರುಪೀಸ್ ಕೊಟ್ಟು ಈ ವರ್ಕ್ ಮಾಡಿದ್ದೀವಿ ಅನ್ನೋದಾದರೆ 1500 ಕ್ಯಾಪ್ಚಾ ನಾವು ಟೈಪ್ ಮಾಡಬೇಕು. ಸೊ 75 ರುಪೀಸ್ ಅರ್ನ್ ಮಾಡ್ತಾರೆ. ಸೊ ನಾವು ಇನ್ವೆಸ್ಟ್ ಮಾಡಿರೋ 500 ರುಪೀಸ್ ಅದು ನಮಗೆ ರಿಟರ್ನ್ ಬರಬೇಕು ಅನ್ನೋದಾದರೆ ನಾವು ಆಲ್ಮೋಸ್ಟ್ 9000 ಪ್ಲಸ್ ಕ್ಯಾಪ್ಚಾನ ಟೈಪ್ ಮಾಡಬೇಕು. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು? ನಮ್ಮನ್ನು ಜನಗಳನ್ನ ಬಕ್ರ ಮಾಡ್ತಾ ಇರೋದೇ ಇಲ್ಲಿ ಅವರು ಕಂಪ್ನಿಯವರು. ಸೊ ಥಿಂಕ್ ಮಾಡಿ, ಇದು ಅಷ್ಟು ಈಸಿ ಅಲ್ಲ. ಇವಾಗ ಮೊಬೈಲ್ ತೊಗೊಂಡು ಜಸ್ಟ್ ನಾವು ಮೆಸೇಜ್ ಟೈಪ್ ಮಾಡ್ತೀವಿ ಅನ್ನೋದಾದ್ರೇ ಲೈಕ್ 1 ಅವರ್ ಮಾಡ್ಬೋದು, 2 ಅವರ್ ಮಾಡ್ಬೋದು, 3 ಅವರ್ ಮಾಡ್ಬೋದು. ಅದಾದಮೇಲೆ ನಮಗೆ ಬೇಸತ್ತು ಹೋಗುತ್ತೆ, ನಾವು ಮೊಬೈಲ್ ಅದು ಬಿಸಾಕೋಣ ಅಂತ ಅನಿಸ್ತಾ ಇರುತ್ತೆ. ಅದರಲ್ಲಿ ನೀವು 1500 ಅದು ಈಸಿ ನಂಬರ್ ಅಲ್ವೇ ಅಲ್ಲ. ಸೊ 1500 ಕ್ಯಾಪ್ಚಾ ಪೇ ಮಾಡಿದ್ರೆ ಜಸ್ಟ್ 75 ರುಪೀಸ್ ಮಾತ್ರ ಕೊಡ್ತಾ ಇರೋದು. ಸೊ ನಾವು ಇನ್ವೆಸ್ಟ್ ಮಾಡಿರೋ 500 ರುಪೀಸ್ ನಮ್ಗೆ ವಾಪಸ್ ನಾವು ತೊಗೊಳೋದಕ್ಕೇನೆ ನಾವು 9,500 ಅಷ್ಟು ನಾವು ಕ್ಯಾಪ್ಚಾ ಟೈಪ್ ಮಾಡಬೇಕು. ಅದು ಈಸಿನೇ ಅಲ್ಲ. ಸೊ ಥಿಂಕ್ ಮಾಡಿ, ಜನಗಳು ಯಾಕೆ ಇದ್ರ ಬಗ್ಗೆ ಥಿಂಕ್ ಮಾಡ್ತಿಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಸೊ ಎಲ್ಲನೂ ಆಲ್ಮೋಸ್ಟ್ ಎಷ್ಟೊಂದು ಜನ ಬಕ್ರ ಆಗ್ತಾ ಇರೋದೇ ಇಲ್ಲಿ. ಎಷ್ಟೊಂದು ಜನ ಈ 500 ರೂಪಾಯಿ ಪ್ಲ್ಯಾನ್ನ 500 ರೂಪಾಯಿ ಅಷ್ಟೇ ತಾನೇ ಇನ್ವೆಸ್ಟ್ ಮಾಡಿಬಿಡೋಣ, ಆಮೇಲೆ ನಾವು ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು, ನಾವು 24 ಅವರ್ಸು ಟೈಪ್ ಮಾಡ್ತೀವಿ, ಸೊ ಅಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಅರ್ನ್ ಮಾಡ್ಬೋದು ಅಂತೆಲ್ಲ ಮೈಂಡಲ್ಲಿ ಥಿಂಕ್ ಮಾಡ್ತೀರಾ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಇದಕ್ಕೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಗೊತ್ತಾ? ಒಂದು ಎನರ್ಜಿ ವೇಸ್ಟು, ಟೈಮ್ ವೇಸ್ಟು, ನಮ್ಮ ಕಣ್ಣಿಗೆ ಏನಾಗುತ್ತೆ ಗೊತ್ತಾ ಮೊಬೈಲ್ ನೋಡ್ಕೊಂಡು ಟೈಪ್ ಮಾಡೋದ್ರಿಂದ? ನೀವು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಆಲ್ಮೋಸ್ಟ್ ಈಸಿಯಾಗೇ ಇರುತ್ತೆ. ಜಸ್ಟ್ 1 2 3 4 5 ನಾವು ಅದನ್ನ ಟೈಪ್ ಮಾಡಿಬಿಡ್ಬೋದು. ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಕ್ಯಾಪ್ಚಾ ಅನ್ನೋದು. ನಿಮ್ಗೆ ಅದು ಡಿನಾ ಬಿನಾ ಏನಾ ಏನೂ ಅರ್ಥನೇ ಆಗೋದಿಲ್ಲ. ಸೊ ನೀವು ರಾಂಗಾಗಿ ಟೈಪ್ ಮಾಡಿದ್ದೀರಾ ಅನ್ನೋದಾದರೆ ಅದು ಕ್ಯಾನ್ಸಲ್ ಆಗುತ್ತೆ, ಅದು ರಾಂಗ್ ಅಂತ ತೋರಿಸುತ್ತೆ, ಕರೆಕ್ಟ್ ಅಂತ ತೋರಿಸೋದಿಲ್ಲ. ಸೊ ತುಂಬಾ ಕಷ್ಟ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲನೂ ಈ ಥರನೇ ಈಸಿ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ನಾವು ಟೈಪ್ ಮಾಡೋದು ಕೂಡ ಕಷ್ಟ ಆಗೋದಿಲ್ಲ, ಟೈಪ್ ಮಾಡೋದು ಸಹ ತುಂಬಾ ಕಷ್ಟ ಆಗುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಮೊದಲು ಥಿಂಕ್ ಮಾಡಿ, ಇದರಿಂದ ಏನಿದೆ, ಏನೇನು ಕಂಡೀಷನ್ಸ್ ಇದೆ ಅಂತ ನೋಡಿ ಆಮೇಲೆ ಅಮೌಂಟ್ನ ಪೇ ಮಾಡಿ. ಸೊ ಆಲ್ಮೋಸ್ಟ್ ನಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಇವಾಗ ಪ್ಲೇಸ್ಟೋರ್ಗೆ ಹೋಗಿ, ನಿಮ್ಮ ಹತ್ರನೇ ಮೊಬೈಲ್ ಇರುತ್ತೆ ಆಲ್ಮೋಸ್ಟು, ಪ್ಲೇಸ್ಟೋರಲ್ಲೇ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಎಷ್ಟೊಂದು ಜನ ಕಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಆ ಕಮೆಂಟ್ಸ್ನ ಸ್ವಲ್ಪ ನೋಡಿ. ಆಲ್ಮೋಸ್ಟ್ ನೀವು ಒಂದು 100 ಕಮೆಂಟ್ಸ್ವರೆಗೂ ನೀವು ಸ್ಕ್ರಾಲ್ ಮಾಡಿದ್ರು ಎಲ್ಲರೂ 5 ಸ್ಟಾರ್ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರದ್ದೆಲ್ಲ ಕಮೆಂಟ್ಸ್ ಓದಿ ನೀವು, ಅದೆಲ್ಲ ಫೇಕ್ ಕಮೆಂಟ್ಸ್, ಕಂಪ್ನಿಯವರೇ ಹಾಕ್ಸ್ಕೊಂಡಿರೋದಂತ ಅನಿಸುತ್ತೆ. ಎಲ್ಲರದ್ರೂ ಆಲ್ಮೋಸ್ಟ್ ಸೇಮ್ ವರ್ಡಿಂಗ್, ಸೇಮ್ ಸೆಂಟೆನ್ಸೇ ಇರುತ್ತೆ. ಆ್ಯಂಡ್ ನೀವು ಇನ್ನೂ ಒಂದು ಸ್ಕ್ರಾಲ್ ಮಾಡ್ಕೊತಾ ಹೋಗಿ ಆವಾಗಲೇ ಜೆನ್ಯೂನ್ ಆಗಿ ಕಸ್ಟಮರ್ಸ್ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಎಷ್ಟು ಡಬ್ಬ ಆ್ಯಪ್ ಇದು, ಆ್ಯಂಡ್ ಎಷ್ಟು ಮೋಸ ಮಾಡ್ತಿದ್ದಾರೆ, ಎಷ್ಟು ಫ್ರಾಡ್ ಆ್ಯಪ್ ಇದು, ಜನಗಳನ್ನ ಯಾವ ಥರ ಎಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ ಅಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರಾದರೂ ಲೈವಾಗಿ ಪ್ರೂಫ್ ಬೇಕು ಅಂದರೆ ಇದನ್ನ ನೀವು ಮಾಡ್ಬೋದು, ಮೊಬೈಲ್ ಕೈಯಲ್ಲೇ ಇರುತ್ತೆ. ಜಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಇದನ್ನ ಕಮೆಂಟ್ಸ್ ನೀವು ನೋಡಿ ಅವು ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ನಾವು ಯಾವಾಗ ಈ ಟ್ರ್ಯಾಪಿಗೆ ಬೀಳೋದು ಅನ್ನೋದಾದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರ್ಬೋದು, ಜಾಸ್ತಿ ಈ ಕಂಪನೀಸ್, ಈ ಥರ ಕಂಪ್ನೀಸ್ ಟಾರ್ಗೆಟ್ ಮಾಡೋದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಯಾರಿಗಿರ್ತಾರೆ ಅವರಿಗೆ. ಇವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್, 5 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರಿಗಿರ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವರು ಒಂದು ವೀಡಿಯೋ ಹಾಕಿದ್ದಾರೆ ಅನ್ನೋದಾದರೆ ವೈರಲ್ ಆಗೇ ಆಗುತ್ತೆ. ಸೊ ಅದು 1 ಲಕ್ಷ 2 ಲಕ್ಷ ಆ ಥರ ವ್ಯೂಸ್ ಹೋಗುತ್ತೆ. ಸೊ ಅದಕ್ಕೆ ಲೈಕ್ ಯಾರಿಗೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ಅವರಿಗೆ ಪ್ರಮೋಟ್ ಮಾಡೋದಕ್ಕೆ ಅಂತೇಳ್ಬಿಟ್ಟು, ಆ ಪ್ರಮೋಟ್ ಮಾಡೋದಕ್ಕೆ 20,000 50,000 ಆ ಥರ ಅವ್ರಿಗೆ ಪೇ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊತ್ತು ಬರುತ್ತೆ ರೀಲ್ಸು? ಜಸ್ಟ್ 30 to 60 ಸೆಕೆಂಡ್ಸ್ ಬರುತ್ತೆ. ಆ ಸೆಕೆಂಡ್ಸಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅವರಿಗೆ 20,000 30,000 40,000 ಎಷ್ಟು ಅವರು ಬಾರ್ಗೇನ್ ಮಾಡ್ತಾರೆ ಅಷ್ಟನ್ನು ಅವ್ರಿಗೆ ಪೇ ಮಾಡ್ತಾರೆ. ಆ್ಯಂಡ್ ನಿಮಗೆ ಪ್ರಮೋಟ್ ಮಾಡ್ತಾ ಇರೋರು ಸಹ ಇದರಲ್ಲಿ ವರ್ಕ್ ಮಾಡ್ತಾ ಇರಲ್ಲ. ಬಿಕಾಸ್ ಅವ್ರಿಗೇನೋ ಅವ್ರು ಪ್ರಮೋಟ್ ಮಾಡ್ತಿದ್ದಾರೆ 30 to 60 ಸೆಕೆಂಡ್ಸ್ ಅಷ್ಟೇ ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಆಲ್ರೆಡಿ 20,000 50,000ವರೆಗೂ ಅರ್ನ್ ಮಾಡಿಬಿಟ್ಟಿರ್ತಾರೆ. ಕಂಪ್ನಿಯವರು ಪ್ರಮೋಟ್ ಮಾಡೋದಕ್ಕಂತಲೇ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಜಸ್ಟು ಇದರಲ್ಲಿ ಅವ್ರು ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಇದನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ಜೆನ್ಯೂನಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ನಾವು ಅನ್ಕೋತೀವಿ. ಸೊ ನಮ್ಗೆ ಗೊತ್ತಿರೋರು ಎಷ್ಟು ದಿವಸದಿಂದ ಫಾಲೋ ಆಗ್ತಿದ್ದೀವಿ ನಾವು ಅವ್ರನ್ನ. ಸೊ ಅವ್ರು ಹೇಳ್ತಿದ್ದೀರ ಅಂದರೆ ನಾವು ನಂಬಬೇಕು ಈ ಆ್ಯಪ್ ಬಗ್ಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ನಾವು ಅರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋತೀವಿ. ಆ್ಯಂಡ್ ಓಕೆ 500 ರುಪೀಸ್ ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಪೇ ಮಾಡಿಬಿಟ್ಟು ಇದು ಮಾಡ್ತೀವಿ. ಆಮೇಲೆ ಒರಿಜಿನಲಾಗಿ ಗೊತ್ತಾಗೋದು ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು.
ಸೊ ಇದೆಲ್ಲ ನಡೀತಾ ಇದೆ. ಸೊ ಯಾರೂ ಬಕ್ರ ಆಗೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಥಿಂಕ್ ಮಾಡಿ. ಎಜುಕೇಟೆಡ್ ನಾವು, ಇದೆಲ್ಲನೂ ಥಿಂಕ್ ಮಾಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಕಂಪ್ನಿಗೆ ಇದರಿಂದ ಬೆನಿಫಿಟ್ ಆಗ್ತಾ ಇದೆ. ಇವಾಗ ಥಿಂಕ್ ಮಾಡಿ, ಯಾರಿಗಾದ್ರೂ ಒಂದು 5 ಲಕ್ಷ, ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ, ಯಾರಿಗಾದ್ರೂ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವ್ರು ಹೋಗ್ಬಿಟ್ಟು ಆ ಪರ್ಸನ್ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದಾದರೆ 5 ಲಕ್ಷ ಸಬ್ಸ್ಕ್ರೈಬರ್ಸಲ್ಲಿ ಅಟ್ಲೀಸ್ಟ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೂ ಅದನ್ನ ನೋಡಿರ್ತಾರೆ, ಆ ಪ್ರಮೋಷನ್ನ. ಸೊ ಆ 1 ಲಕ್ಷ ಸಬ್ಸ್ಕ್ರೈಬರ್ಸಲ್ಲಿ ಯಾರಾದರೂ ಒಂದು 50,000 ಜನ ಆದ್ರೂ ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ 500 ರುಪೀಸ್. 50,000 ಜನ 500 ರುಪೀಸ್ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಾದರೆ ಎಷ್ಟು ಲಕ್ಷ ಬೆನಿಫಿಟ್, ಇನ್ಕಮ್ ಆಗಿರುತ್ತೆ ಕಂಪ್ನಿಗೆ. ಇದನ್ನ ಥಿಂಕ್ ಮಾಡಿ. ಎಷ್ಟೊಂದು ಜನ ಇದರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಬಕ್ರ ಆಗಿದ್ದಾರೆ. ಜಸ್ಟ್ ನಾವು ಹೇಳೋದಕ್ಕೆ 500 ರೂಪಾಯಿ ಅಷ್ಟೇ, ಬಟ್ ಅದೇ 500 ರೂಪಾಯಿ ಆ ಥರ 50,000 ಜನ ಪೇ ಮಾಡಿದ್ದಾರೆ ಅನ್ನೋದಾದರೆ ಥಿಂಕ್ ಮಾಡಿ ಎಷ್ಟು ಬೆನಿಫಿಟ್ ಆಗಿರುತ್ತೆ ಅವ್ರಿಗೆ ಅಂತೇಳ್ಬಿಟ್ಟು. ಇದುವರೆಗೂ ಆ ಕಂಪ್ನಿ ಸೈಡಿಂದ ಯಾರಿಗೂ ಪೇ ಔಟ್ ಆಗಿಲ್ಲ. ಆ್ಯಂಡ್ ಈ ವರ್ಕ್ನ ನಾವು ವರ್ಕ್ ಅಂತ ಹೇಳ್ತಾ ಇದ್ದೀವಿ, ಯಾವ ಬೇಕಾದ್ರೂ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದೀವಿ. ಬಟ್ ಆದರೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತೀವಿ ನಾವು, ಕೊನೆಗೆ ಇದನ್ನ ಕಂಪ್ಲೀಟ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಸೊ ಥಿಂಕ್ ಮಾಡಿ ಈ ಆ್ಯಪ್ ಬಗ್ಗೆ. ಇಷ್ಟೆಲ್ಲ ಕೇಳಿದ್ಮೇಲೆನೂ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಾದರೆ ಅದು ನಿಮ್ಮ ಚಾಯ್ಸ್. ಜಸ್ಟ್ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೆನ್ಯೂನ್ ಆಗಿ ಈ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಏನೇನು ಸ್ಕ್ರೀನ್ಶಾಟ್ಸ್ ಇದೆ ಅದೆಲ್ಲನೂ ಆ್ಯಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರಾಗಿ ಸ್ಕ್ರೀನ್ಶಾಟ್ಸ್ನ ನೋಡ್ಬೋದು. ಸೊ ಥ್ಯಾಂಕ್ ಯು.